ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಜಾತಕ ಫಲ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಹಾಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸಿಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಗುರುವಾರ, ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸಿಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಪುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದತಾ ತ್ವನೇವ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ನೋಡೋಣ. ಶ್ರೀ ಶುಭಕೃನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ತೃತೀಯ ತಿಥಿ ಸ್ವಾತಿ ನಕ್ಷತ್ರ. ಈ ದಿವಸ ಸ್ವಾತಿ ನಕ್ಷತ್ರ ಉತ್ಕೃಷ್ಟವಾದ ನಕ್ಷತ್ರ. ಅದನ್ನು ಮಹಾನಕ್ಷತ್ರಗಳಲ್ಲಿ ಒಂದು ಅಂತ ಕರೀತಾರೆ. ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ ಅಂತಂದರೆ ಅವ್ರಿಗೆ ಏನೋ ಒಂದು ರೀತಿಯ ಒಂದು ವಿಶ್ವಾಸ, ಗರ್ವ ಅಂತೀವಲ್ಲ, ಅದು ಸಜ್ಜನಿಕೆಯ ಗರ್ವ. ಏನು ಸ್ವಾತಿ ನಕ್ಷತ್ರ ನಂದು ಅಂತ ಒಂದು ಖುಷಿ ಇದೆ ಅವರಿಗೆ, ಸಂತೋಷ. ಸ್ವಾತಿ ನಕ್ಷತ್ರ ನರಸಿಂಹಸ್ವಾಮಿ ನಕ್ಷತ್ರ. ನರಸಿಂಹ ಅವತಾರ ಆಗಿದ್ದು ಆ ಕಂಬದಿಂದ ಒಡಮೂಡಿ ಬಂದನಲ್ಲ, ಆ ಸ್ವಾಮಿ ಸ್ವಾತಿ ನಕ್ಷತ್ರದಲ್ಲಿ ಬಂದ ಅಂತ. ಹಾಗಾಗಿ ಸ್ವಾತಿ ನಕ್ಷತ್ರದ ದಿವಸ ವಿಶೇಷವಾದ ಪೂಜೆಗಳು ನೆರವೇರುತ್ತೆ. ಮತ್ತು ಈ ದಿವಸ ಗುರುವಾರ. ಗುರು, ಸಾಮಾನ್ಯವಾಗಿ ನಾವು ಗುರು ಅಂದರೆ ಯಾರನ್ನು ಭಾವಿಸಬೇಕು ಗುರು ಅಂತ? ವಸ್ತುತಃ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಗುರು. ಒಬ್ಬರಿಗೆ ರಾಘವೇಂದ್ರ ಸ್ವಾಮಿಗಳು, ಮತ್ತೊಬ್ಬರಿಗೆ ಶ್ರೀಧರ ಸ್ವಾಮಿಗಳು, ಮಗದೊಬ್ಬರಿಗೆ ಶಂಕರಾಚಾರ್ಯರು. ಹೀಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಗುರು. ಮತ್ತೊಬ್ಬರಿಗೆ ಇನ್ನೂ ಅನೇಕ ಜನರಿಗೆ ಸಾಯಿಬಾಬಾ. ಹೀಗೆ ಒಬ್ಬರಲ್ಲ ನಮಗೆ ಮಾರ್ಗದರ್ಶನ ಮಾಡಿದವರು ಹಲವರು. ಆದರೆ ನಿಜವಾದ ಗುರು ಯಾರು? ಯಾರ ಆಚರಣೆ ಈ ಗುರುವಾರ ಅಂತಕ್ಕಂಥದ್ದು ಯಾರಿಂದ ಬಂತು ಅಂತಂದರೆ, ವಸ್ತುತಃ ನವಗ್ರಹಗಳಲ್ಲಿ ಗುರುವಾರ ಗುರುವಿನ ವಾರ. ಗುರುಗ್ರಹ ಈ ವಾರದ ಅಧಿಪತಿ. ಗುರು ಹೊರೆಯಲ್ಲಿ ಈ ವಾರ ಪ್ರಾರಂಭವಾಗುತ್ತೆ, ಸೂರ್ಯೋದಯವಾಗುತ್ತೆ. ಆ ಕಾರಣದಿಂದಾಗಿ ಗುರುವಾರ ಅಂತ ಇದನ್ನು ಕರೀತಾರೆ. ಇನ್ನು ಇದರ ನಂತರದ ಸ್ತರದಲ್ಲಿ ಸಾಕ್ಷಾತ್ ಗುರು ಯಾರಪ್ಪ ಅಂತಂದರೆ ದತ್ತಾತ್ರೇಯರು. ಜಗದುತ್ಪತ್ತಿ ಕರ್ತೃ ಚ ಸ್ಥಿತಿ ಸಂಹಾರ ಹೇತವೇ. ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಸಂಹಾರ ಇವುಗಳೆಲ್ಲವನ್ನು ಮಾಡ್ತಾ ಇರತಕ್ಕಂಥ ಮಹಾಶಕ್ತಿ, ಗುರುಶಕ್ತಿ ಯಾವುದಪ್ಪ ಅಂದರೆ ದತ್ತಾತ್ರೇಯ. ದತ್ತಾತ್ರೇಯೀ ಬ್ರಹ್ಮವಿದ್ಯಾ ಸಂವೇದ್ಯಾನಂದ ವಿಗ್ರಹಂ ತ್ರಿಪಾನಾರಾಯಣಾಕಾರಂ ದತ್ತಾತ್ರೇಯ ಉಪಾಸ್ಮಹೆ ಅಂತ. ಗುರುವಾರ ದಿವಸ ದತ್ತನ ಆರಾಧನೆಯನ್ನು ಮಾಡಬೇಕು. ಈ ದತ್ತನ ಅವತಾರಗಳೇ ಆಗಿದ್ದಾವೆ ಶ್ರೀಧರ ಸ್ವಾಮಿಗಳು, ಸಾಯಿಬಾಬು, ಮತ್ತೊಂದು ಅಂತಕ್ಕಂಥ ಒಂದು ಶ್ರದ್ಧೆ ಇದೆ. ಸಂತೋಷ. ಅಂತೂ ನಿಮ್ಮ ಶ್ರದ್ಧೆ ಎಲ್ಲಿದೆ? ಮುಖ್ಯವಾಗಿ ಬೇಕಾಗಿರೋದು ಶ್ರದ್ಧೆ. ನಮಗೆ ಯಾರೆಲ್ಲ ಒಂದು ಶ್ರದ್ಧೆ ಇರುತ್ತೆ, ಅದನ್ನು ನಾವು ಹಾಳು ಮಾಡಬಾರ್ದು, ಮಾಡಕೂಡ್ದು, ಮಾಡೋ ಹಾಗಿಲ್ಲ. ಹೀಗಾಗಿ ಯಾರಲ್ಲಿ ಶ್ರದ್ಧೆ ಇದೆಯೋ ಅವರಿಗೆ ಅವರೇ ಮಹಾಗುರುಗಳು. ಅವರನ್ನು ನಚ್ಕೊಳ್ಳಿ. ಅವರನ್ನು ಬಿಟ್ಟು ಇವರು 25 ಜನ ಗುರು ಅಂತ ಅಂದ್ಕೊಂಡ್ರೆ ತಲೆ ಕೆಡುತ್ತೆ. ಹೀಗಾಗಿ ಒಬ್ಬರು ಸಾಕಾಗುತ್ತೆ ಬದುಕನ್ನು ಬೆಳಕು ಮಾಡಲಿಕ್ಕೆ. ಹೀಗಾಗಿ ಅಂಥ ಗುರುವಿನ ಪಾದ ಸೇವೆಯನ್ನು ಮಾಡಿಕೊಳ್ಳಿ. ನಿಮಗೆ ಯಾರಲ್ಲಿ ಶ್ರದ್ಧೆ ಇದೆಯೋ ಖಂಡಿತ ಅವರು ನಿಮ್ಮ ಕೈ ಹಿಡಿತಾರೆ. ನೀವು ಅವ್ರ ಪಾದ ಹಿಡಿದ್ರೆ ಅವರು ನಿಮ್ಮ ಜೀವನವನ್ನೇ ಹಿಡಿತಾರೆ, ಬೆಳಕು ಮಾಡ್ತಾರೆ. ಹೀಗಾಗಿ ಗೊಂದಲ ಮಾಡ್ಕೋಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.